ಸರಸ್ವತೇ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಧಾರವಾಡ ಹುಡುಗ ಪ್ರತೀಕ್ ದೇಶ್ಮನಿ. ಸೊ ನಂದು ಯೂಟ್ಯೂಬ್ ಚಾನಲ್ ಅಂತೂ ನೀವು ನೋಡಿರ್ತೀರಿ, ನಂದು ಹಳೆ ಬ್ಲಾಗ್ಸ್ ಎಲ್ಲ. ಬಟ್ ಇದು ಡೈಲಿ ಬ್ಲಾಗ್ ಅಲ್ಲ ರೀ, ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ. ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೇಕಂತಂದು ಮಾಡೀನಿ. ಇದ್ರೊಳಗೆ ಏನು ಎಕ್ಸ್ಪ್ಲೋರ್ ಮಾಡೋಕೆ ಬಂದೀನಿಪ್ಪ ಅಂದ್ರೆ, ಪ್ರತಿ ವರ್ಷ ಗಾರ್ಡನ್ ಶೋ ನಡೀತೈತ್ರಿ. ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನನಗೆ ಗೊತ್ತಿರೋ ಅಷ್ಟು ದೊಡ್ಡವರಿಂದ ತಿಳ್ಕೊಂಡು ನಿಮಗೆ ತಿಳ್ಸಕ್ಕೆ ಬಂದೀನಿ. ಇದ್ರೊಳಗೆ ಗಾರ್ಡನ್ ಶೋ ಬಗ್ಗೆ ಕವರ್ ಮಾಡ್ಕೊಂಡೀನಿ ಆ್ಯಂಡ್ ಒಂದಿಷ್ಟು ಗಣ್ಯ ವ್ಯಕ್ತಿಗೆ ಭೇಟಿಯಾಗಿ ಮಾತಾಡಿದ್ದೈತಿ. ಸೊ ತಡ ಮಾಡೋದು ಬೇಡ, ಪಟ್ನ ಹೋಗಿ ವಿಡಿಯೋ ನೋಡ್ಕೊಂಬರ್ರಿ. ಲಾಸ್ಟಿಗೆ ನಿಮ್ಮ ಅನಿಸಿಕೆ ಏನೈತೆ ಅಂತ ಕಮೆಂಟ್ ಮಾಡಿ. ಕರ್ನಾಟಕ ವಿಶ್ವವಿದ್ಯಾಲಯ ಸುಮಾರು 888 ಎಕರೆ ಒಂದು ಪ್ರದೇಶದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಈ ವಿಶ್ವವಿದ್ಯಾಲಯದಲ್ಲಿ ಭಾಳಷ್ಟು ಕೈತೋಟ ಇದ್ದಾವೆ, ಬಾಟಾನಿಕಲ್ ಗಾರ್ಡನ್ ಇದೆ, ಹೂದೋಟ ಇದ್ದಾವೆ. ಸೊ ಇಟ್ ಈಸ್ ಫುಲ್ ಆಫ್ ಗ್ರೀನ್. ಈ ಒಂದು ಕ್ಯಾಂಪಸ್ಸಲ್ಲಿ ನಮ್ಮ ವೆಸ್ಟರ್ನ್ ಘಾಟದಲ್ಲಿ ಸಿಗದೇ ಇರುವಂಥ ಕೆಲವೊಂದು ರೇರ್ ಪ್ಲ್ಯಾಂಟ್ಸು ಸಹಿತ ನಮ್ಮಲ್ಲಿ ಸಿಗ್ತವೆ. ಅದಕ್ಕೆ ಮುಂದುವರಿದ ಭಾಗವಾಗಿ ನಮ್ಮ ಗಾರ್ಡನ್ ಡಿಪಾರ್ಟ್ಮೆಂಟ್ದವರು ಸಹಿತ ಭಾಳಷ್ಟು ಒಂದು 7-8 ಗಾರ್ಡನ್ಸ್ನ ಇಲ್ಲಿ ಈ ಒಂದು ಕ್ಯಾಂಪಸ್ದಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಅವರ ಪರಿಶ್ರಮ ಮತ್ತು ಇಂಟ್ರೆಸ್ಟ್ ಕಾರಣ. ಅದೇ ರೀತಿ ಈ ವರ್ಷ ಸಹಿತ ಭಾಳಷ್ಟು ಪರಿಶ್ರಮ ಪಟ್ಟು ಮಳೆಗಾಲ ಇಲ್ಲದೆ ಹೋದರೂ ಸಹಿತ ಈ ಎಲ್ಲ ಒಂದು ಹೂದೋಟಗಳನ್ನು ಮೇಂಟೈನ್ ಮಾಡಿದ್ದಾರೆ. ಅದಕ್ಕೆ ಅವರೆಲ್ಲರೂ ಈ ಒಂದು ವಿಶ್ವವಿದ್ಯಾಲಯದ ಮೇಲಿಟ್ಟಿರುವ ಪ್ರೀತಿ, ಅದ್ರ ಜೊತೆಗೆ ತಮ್ಮ ಕೆಲಸದ ಬದ್ಧತೆಯನ್ನು ತೋರಿಸ್ಕೊಡ್ತದೆ. ಇದೇ ರೀತಿ ನಮ್ಮ ವಿಶ್ವವಿದ್ಯಾಲಯದ ಪ್ರತಿ ಭಾಗವೂ ಸಹಿತ ಹೂಗಳಿಂದ, ಹಣ್ಣುಗಳಿಂದ, ಹಸಿರಿನಿಂದ ಕಂಗೊಳಿಸುವಂತೆ ಮಾಡ್ತಾ ಇರೋ ನಮ್ಮ ಗಾರ್ಡನ್ ಡಿಪಾರ್ಟ್ಮೆಂಟಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಇಲ್ಲಿ ಈ ಎಸ್ಟೇಟ್ ಆಫೀಸರ್ ಇರೋಂಥ ಡಾಕ್ಟರ್ ಮುಳುಗುಂದ್ ಇರ್ಬೋದು, ಹಿರೇಮಠ ಇರ್ಬೋದು, ಉದ್ದ ಎಲ್ಲ ಸಿಬ್ಬಂದಿಗಳು ಸಹಿತ ಆನೆಸ್ಟಾಗಿ ಕೆಲಸ ಮಾಡಿ ಈ ವಿಶ್ವವಿದ್ಯಾಲಯಕ್ಕೆ ಒಂದು ಮೆರುಗನ್ನು ಕೊಟ್ಟಿದ್ದಾರೆ. ಕರ್ನಾಟಕ ವಿಶ್ವವಿದ್ಯಾಲಯದ ಉದ್ಯಾನ ವಿಭಾಗಕ್ಕೆ ಎಲ್ಲರನ್ನೂ ಸ್ವಾಗತ ಕೋರುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಉದ್ಯಾನ ಸ್ಪರ್ಧೆಗೆ ನಮ್ಮ ವಿಶ್ವವಿದ್ಯಾಲಯದ ವಿವಿಧ ಉದ್ಯಾನಗಳನ್ನು ಕೊಡಲಾಗಿದೆ ಮತ್ತು ಅದರದ್ದು ಜಡ್ಜ್ಮೆಂಟು ಈಗಾಗಲೇ ಮುಗಿದು ಹೋಗಿದೆ. ಪ್ರತಿ ವರ್ಷದಂತೆ ನಾವು ಇದರ ಬೀಜಗಳನ್ನು, ಹೂವು ಆದಮೇಲೆ ಇದರ ಬೀಜಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ಮತ್ತೆ ನೆಕ್ಸ್ಟ್ ಇಯರು ಆ ಸೀಸನ್ ಬಂದಾಗ ಅದನ್ನು ಹಾಕಿ ಅವುಗಳನ್ನು ಸಸಿ ತಯಾರಿಸಿ ವಿವಿಧ ಉದ್ಯಾನಗಳಿಗೆ ಹಾಕ್ತಾ ಬಂದಿದ್ದೀವಿ. ಮತ್ತು ಇವು ನಾವು ಒಂದು 50-60 ತಳಿಯ ಹೂಗಳನ್ನು ಮತ್ತು ವಿವಿಧ ರೀತಿಯ ಜಾತಿಯ ಗಿಡಗಳನ್ನು ಜೋಪಾನ ಮಾಡಿದ್ದೀವಿ. ಒಂದು ನರ್ಸರಿ ಇದೆ, ಆ ನರ್ಸರಿಯಲ್ಲಿ ಸಾವಿರಾರು ಡಿಫ್ರೆಂಟ್
ಕುಂಡಗಳು ಮೇಂಟೈನ್ ಮಾಡಿದ್ದೀವಿ. ಹಾಗೆ ಸಸ್ಯೋದ್ಯಾನದಲ್ಲಿಯೂ ನಾವು ಒಂದಿಷ್ಟು ಕುಂಡಗಳು ಮತ್ತು ವೆಸ್ಟರ್ನ್ ಘಾಟ್ನಲ್ಲಿರುವಂಥ ಔಷಧ ಸಸ್ಯಗಳನ್ನು ಮೇಂಟೈನ್ ಮಾಡಿದ್ದೀವಿ. ಹೀಗೆ ವಿಶ್ವವಿದ್ಯಾಲಯದ ಒಂದು ಮುಖ್ಯ ಕಟ್ಟಡದ ಉದ್ಯಾನ, ಆಡಳಿತ ವಿಭಾಗ ಉದ್ಯಾನ, ಲೈಬ್ರರಿ ಉದ್ಯಾನ, ಹಸಿರು ಗ್ರಂಥಾಲಯ, ಹೀಗೆ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವ ರೀತಿಯಲ್ಲಿ ಉದ್ಯಾನಗಳನ್ನು ಏರ್ಪಡಿಸಲಾಗಿದೆ, ಉದ್ಯಾನಗಳ ನಿರ್ಮಾಣ ಮಾಡಲಾಗಿದೆ ಮತ್ತು ಅವನ್ನು ಉಪಯೋಗಿಸಲಾಗುತ್ತಿದೆ. ಇದಕ್ಕೆ ಎಲ್ಲ ಸಪೋರ್ಟ್ ಅಂತಂದರೆ ನಮ್ಮ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಅಂದರೆ ಕುಲಪತಿಗಳು, ಕುಲಸಚಿವರು ಎಲ್ಲರೂ ಇದಕ್ಕೆ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಅವರ ಸಹಕಾರದಿಂದಲೇ ಇದನ್ನು ನಾವು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ಇದರಿಂದ ಬರೀ ವಿದ್ಯಾರ್ಥಿಗಳಿಗೆಲ್ಲ ಇಲ್ಲಿರುವಂಥ ಸಿಬ್ಬಂದಿಗಾಗ್ಬೋದು ಮತ್ತು ಸಾರ್ವಜನಿಕರಿಗಾಯಿತು ಎಲ್ಲರೂ ಬಂದು ಇದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಏನು ಹೇಳ್ತೇನೆ ಅಂತಂದ್ರೆ, ನೀವು ಮನೆಯಲ್ಲಿ ಇದ್ದು ಸ್ಟ್ರೆಸ್ ಅನುಭವಿಸೋ ಬದಲಿ ದಿವಸಕ್ಕೆ 1 ತಾಸು ಅಥವಾ 2 ತಾಸು ಇಲ್ಲಿ ಉದ್ಯಾನಗಳಲ್ಲಿ ನೀವು ಅಡ್ಡಾಡ್ಕೊಂಡು ಹೋದರೆ ಮನಸ್ಸಿಗೆ ಎಷ್ಟೋ ಶಾಂತಿ ಸಿಗ್ತದೆ. ನಿಮ್ಮದು BP, ಶುಗರ್ ಎಲ್ಲ ಕಂಟ್ರೋಲ್ ಬರ್ತದೆ. ಆಮೇಲೆ ಸಿಟ್ಟು ಸ್ವಭಾವ ಕಡಿಮೆ ಆಗ್ತದೆ. ಈ ರೀತಿಯಿಂದ ನಾನಾ ಉಪಯೋಗವಾಗ್ತದೆ. ಆಮೇಲೆ ಇಲ್ಲಿ ನಾವು ಹೂಗಳನ್ನು ನೋಡುವುದೇ ಒಂದು ಅಂದ ಚಂದ ಅಂತ ನಾವು ಹೇಳ್ಬೋದು. ಕರ್ನಾಟಕ ವಿಶ್ವವಿದ್ಯಾಲಯ ಭಾಳ ಹಿರಿಯ ವಿಶ್ವವಿದ್ಯಾಲಯ ಇದು ನಮ್ಮ ಕರ್ನಾಟಕದ ಭಾಗಕ್ಕೆ. ಈ ಭಾಗಕ್ಕೆ ಡಾಕ್ಟರ್ ರ್ಯಾಂಗರ್ DC ಪಾವಟೆ ಸಾಹೇಬರು ಇದನ್ನು ಇಲ್ಲಿ ಸ್ಥಾಪನಾ ಮಾಡಿ ಇಂಥ ಭವ್ಯ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಇವಾಗ ಈ ಉದ್ಯಾನವನವನ್ನು 1959 ಭಾಳ ಮಮತೆಯಿಂದ ಭಾಳ ಅಗ್ದಿ ಒಂದು ವಿಜೃಂಭಣೆಯಿಂದ ಸ್ಟಾರ್ಟ್ ಮಾಡಿದ್ರು. ಯಾರು ಅಂದರೆ GS ನಂಜುಂಡಯ್ಯ ಅಂಥೇಳಿ, ಅವರು ಮೈಸೂರವರು. ಆಮೇಲೆ ಡಾಕ್ಟರ್ MH ಮರಿಗೌಡ ಅಂಥೇಳಿ ಅವರ ಕೈಯಾಗಿ ಪಳಗಿದವರು. ಅವ್ರನ್ನ ಕರ್ನಾಟಕ ವಿಶ್ವವಿದ್ಯಾಲಯದ ಆಗಿನ ಮಾನ್ಯ ಕುಲಪತಿಗಳಾದ DC ಪಾವಟೆ ಸಾಹೇಬರು ಇಲ್ಲಿ ನಮ್ಮ ಉದ್ಯಾನಕ್ಕೆ ಅವ್ರನ್ನ ಎರವಲು ಸೇವೆ ಮೇಲೆ ಕರ್ಕೊಂಡು ಬಂದರು. ಮತ್ತು ಈಗ ನಮ್ಮ ಮಾನ್ಯ ಕುಲಪತಿಗಳಾದ ಗುಡ್ಸಿ ಸಾಹೇಬರು ಮತ್ತು ನಮ್ಮ ಡಾಕ್ಟರ್ GS ಮುಳುಗುಂದವರು ಇದನ್ನು ಭಾಳ ಮುತುವರ್ಜಿಯಿಂದ ಹಿಡಿದು ಭಾಳ ಉನ್ನತ ಮಟ್ಟಕ್ಕೆ ಏರಿಸಿದ್ದಾರೆ. ಮತ್ತು ಮೊದಲಿನ ವೈಭವ ಇಲ್ಲಿ ಬಂದದ. ನಾವು 1968ರಿಂದ GS ನಂಜುಂಡಯ್ಯ ಸಾಹೇಬ್ರ ಕಡೆಗೆ ನಾವು ಎಲ್ಲ ಬಂದು ಅಲ್ಲಿಂದ ಕೆಲಸ ಮಾಡ್ತಿದ್ವಿ. ಸುಮಾರು 56 ವರ್ಷ ನಾವು ಇಲ್ಲಿ ಸೇವೆ ಸಲ್ಲಿಸೀವಿ. ಟೋಟಲ್ ಉತ್ತರ ಕರ್ನಾಟಕದ ಸಸ್ಯಕಾಶಿ ಅಂತೇಳಿ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ ಬೊಟಾನಿಕಲ್ ಗಾರ್ಡನ್ಗೆ ಹೇಳ್ತಾರೆ. ಅಂದರೆ ನಮ್ಮ ಬೆಂಗಳೂರು ಲಾಲ್ಬಾಗ್ ಬಿಟ್ಟರೆ ಉತ್ತರ ಕರ್ನಾಟಕದ ಸಸ್ಯಕಾಶಿ ಅಂಥೇಳಿ ವಿಶ್ವವಿದ್ಯಾಲಯದ್ದೇ ಅದು ಯಾವುದು ಬೊಟಾನಿಕಲ್ ಗಾರ್ಡನ್. ಹುಬ್ಬಳ್ಳಿ ಧಾರವಾಡ ಏರಿಯಾದಾಗ ಕೂಡ್ಕೊಂಡಿದ್ದರಿಂದ ಎಲ್ಲ ನಾನಾ ವಿಧ ಎಲ್ಲ ನಮ್ಮ ಜನಸಾಗರವೇ ಬರ್ತದೆ ಇಲ್ಲಿ ಕಾನ್ವೊಕೇಶನ್ಗೆ, ಆಮೇಲೆ ಶೋ ಇದ್ದಾಗ ಮತ್ತು ಎಲ್ಲ ಜನಸಾಗರ. ಇವಾಗ ಎಲ್ಲ ಈ ಭಾಗದ ಜನ ಬಂದು ನೋಡಿ ಸಂತೋಷದಿಂದ ತಮ್ಮ ಇದನ್ನು ಹಂಚಿಕೊಂಡು ಭಾಳ ಖುಷಿಪಟ್ಟ ಅದಾರ. ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಅಷ್ಟು ಉನ್ನತ ಮಟ್ಟದ ಉದ್ಯಾನಗಳು ಮತ್ತು ಅಂಥ ಇಲ್ಲಿ ಸ್ಟಾಫು ಮತ್ತು ಈ ಕಟ್ಟಡ ಕಟ್ಟಬೇಕಂದ್ರೂ ಇದು ಭಾಳ ಉತ್ತಮ ರೀತಿಯಿಂದ ಕಟ್ಟಡಗಳು ಕಟ್ಟ್ಯಾರ. ಮುದ್ದೆ ಬೇಳೆ ಹಾಳು ಕಲ್ಲಿನಿಂದ ಅವಕ್ಕೆಲ್ಲ ಒಳಗೆ ಎಲ್ಲ ಕಲ್ಲಿಗೂ ಒಂದೊಂದಕ್ಕೆ ಲಾಂಗ್ ಹಾಕ್ಯಾರ. ಅಂದ್ರೆ ಕಟ್ಟಡದ ಇದಕ್ಕೆ ಹೋಲ್ ಹಾಕಿ ಲಾಂಗ್ ಅಂದ್ರೆ ಒಂದಕ್ಕೊಂದು ಕೈ ಬಿಡಬಾರ್ದು ಅಂತೇಳಿ, ಅಂದ್ರೆ ದರ್ಶನಕ್ಕೆ ಕಾಣೋದಿಲ್ಲ ಲಾಂಗ್. ಅವು ಒಳಗೆ ಎರ್ಕ ಹೋದಾರ ಉಕ್ಕಿನ ಇದನ್ನು ಹಾಕಿ ಲಾಂಗ್ ಹಾಕಿ ಅವಕ್ಕೆ ಶೀಸದ ಎರ್ಕ ಹಾಕಿ ಭಾಳ ಬಂದೋಬಸ್ತ್ ಕಟ್ಟ್ಯಾರ, ಭಾಳ ಚಂದ ಕಟ್ಟ್ಯಾರ. ಈ ಕಟ್ಟಡ ಇಂಥ ಕಟ್ಟವರು ಅವಾಗಿನ ಆಂಧ್ರದಿಂದ ಅವ್ರನ್ನೆಲ್ಲ ಮಣ್ಣೊಡ್ರು, ಕಲ್ಲೊಡ್ರು, ದಿಂಡೊಡ್ರು ಇವೆಲ್ಲ ಆಂಧ್ರದ ಒಡ್ರು ಕಟ್ತಾರೆ. ಇಲ್ಲಿ ಇಂಜಿನಿಯರ್ಗಳದೆಲ್ಲ ಮಾಡ್ಯಾರ. ಅವಾಗಿನ ಸಾಹೇಬ್ ಕಟ್ಟಿ ಸಾಹೇಬ್ ಅಂತ ಇದ್ದ, ಅವರೆಲ್ಲ ಇದಕ್ಕೆ ಇಂಜಿನಿಯರಿಂಗ್ ಮಾಡಿ ಇಷ್ಟು ಉತ್ತಮ ಮಾಡ್ಯಾರ. ನಮಸ್ಕಾರ.
ಉದ್ಯಾನಗಳ ಬಗ್ಗೆ ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆಮೇಲೆ ಈಗ ಇದು ಈ ಉದ್ಯಾನ ನಮ್ಮ GS ನಂಜುಂಡಯ್ಯ ಸಾಹೇಬನ್ನವರು ಭಾಳ ಉದ್ಯಾನ ಅಭಿವೃದ್ಧಿ ಮಾಡಿದ್ದಾರೆ. ಆಮೇಲೆ ಡಾಕ್ಟರ್ ಚನ್ನವೀರಯ್ಯ ಸಾಹೇಬರು ಗಾರ್ಡನ್ ಕಮಿಟಿ ಚೇರ್ಮನ್ ಇದ್ದರು, ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಿದ್ದರು. ಅವರು ಸಹ ಇದಕ್ಕೆ ಭಾಳ ಒತ್ತು ಕೊಟ್ಟು ಉದ್ಯಾನ ಬೆಳೆಸಲಿಕ್ಕೆ ಸಹಾಯ ಮಾಡಿದರು. ಆಮೇಲೆ ಈಗ ಹಿಂದೆ ನಾನು ಇಲ್ಲಿ 1968ರಾಗ ಇಲ್ಲಿ ಬಂದೇನೆ. ಈಗ ನಮ್ಮ 56 ವರ್ಷ ಸರ್ವಿಸ್ ಆದರು. 56 ವರ್ಷದಾಗ ಹಿಂದೆ 68ರಾಗ 250 ಮಂದಿ ಲೇಬರ್ ಇದ್ದರು. ಆಮೇಲೆ ಆಫೀಸ್ ಸಿಬ್ಬಂದಿ, ಸೂಪರ್ವೈಸರು, ಫೀಲ್ಡ್ಮನ್ನು, ಆಮೇಲೆ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರು ಎಲ್ಲ ಸಿಬ್ಬಂದಿ ಇದ್ದರು. ಎಲ್ಲರೂ ನಿವೃತ್ತಿ ಹೊಂದಿ ಯಾರು ಇಲ್ಲದಂಥ ಪರಿಸ್ಥಿತಿ ಉದ್ಯಾನ ಭಾಗದಲ್ಲಿ ಬಂದಿದೆ. ಅದಕ್ಕೆ ಈಗ ಡಾಕ್ಟರ್ GS ಮುಳುಗುಂದಣ್ಣವ್ರನ್ನ ಇಲ್ಲಿ ಮಾನ್ಯ ಡಾಕ್ಟರ್ ಕುಲಪತಿ ಸಾಹೇಬರು ನೇಮಿಸಿದ್ರಿಂದ ಈ ಮೊದಲಿನ ಕಡೆ ಉದ್ಯಾನ ಇದಕ್ಕೆ ಹೆಚ್ಚು ಅಭಿವೃದ್ಧಿ ಮಾಡಿ ತೋರ್ಸಾಕತ್ತಿದ್ದಾರೆ ಅವರು. ಮತ್ತು ಅವ್ರ ಕೈಯಲ್ಲಿ ನಾವು ಕೆಲಸ ಮಾಡ್ತೀವಿ. ನಾವು 2008ರಾಗ ನಿವೃತ್ತಿ ಹೊಂದಿದ್ದೀವಿ. ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ನರ್ಸರಿ ಸಸ್ಯ ಸಂಗೋಪನಾ ಕ್ಷೇತ್ರ ಅಂತ ಐತಿ. ಇಲ್ಲಿ ಸುಮಾರು ಒಂದು 200ರಿಂದ 300 ತಳಿ ಅಗಿ ಜಾಪನ ಮಾಡಿದ್ವಿ. ಆಮೇಲೆ ಇಲ್ಲೆಲ್ಲ ಮುಖ್ಯ ಕಟ್ಟಡ ಉದ್ಯಾನ, ಆಡಳಿತ ಕಚೇರಿ, ಗ್ರಂಥಾಲಯ, ಅತಿಥಿ ಗೃಹ, ಆಮೇಲೆ ಕುಲಪತಿ ಸಾಹೇಬ್ರದ್ದು ಎಲ್ಲ ಇತ್ಯಾದಿ ಒಂದು 10-15 ಗಾರ್ಡನ್ಗಳು ಎಲ್ಲ ನಾವು ಪ್ರತಿ ವರ್ಷ ನಾವು ಇದು ಮಾಡ್ತೀವಿ. ಮತ್ತು ಇದನ್ನೆಲ್ಲ ಮಾಡಲಿಕ್ಕೆ ನಮಗೆ ಮಾನ್ಯ ಕುಲಪತಿ ಸಾಹೇಬರು, ಗುಡಿಸಿಸರು ಭಾಳ ನಮ್ಗೆ ಹೆಲ್ಪ್ ಮಾಡಕತ್ತಾರೆ. ನೀವು ಏನು ಮಾಡೋದು ಮಾಡಿರಿ, ನಾ ಎಲ್ಲ ನಿಮ್ಗೆ ಹೆಲ್ಪ್ ಮಾಡ್ತೇನೆ ಅಂತ. ಹಿಂಗೆ ಅವರ ಉತ್ತೇಜನ ಪ್ರಕಾರ ನಾವು ಹೆಚ್ಚು ಖುಷಿಯಿಂದ ಎಲ್ಲ ಇಷ್ಟು ಮಾಡಿ ತೋರ್ಸಾಕತ್ತೀವಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತವರೆಗೂ ನೀವು ನೋಡಿದ್ದು ನಮ್ಮ ವಿಶ್ವವಿದ್ಯಾಲಯದ ಒಂದು ಭಾಗ. ನಮ್ಮ ವಿಶ್ವವಿದ್ಯಾಲಯ ಭಾಳ ವಿಶಾಲವಾದದ್ದೈತ್ರಿ. ಸೊ ಈ ಕಡೆ ಧಾರವಾಡ ಕಡೆ ಬಂದರೆ ಒಂದು ಸಲ ಬಂದು ವಿಸಿಟ್ ಮಾಡಿ ನೋಡಿರಿ. ಭಾಳ ಮನ್ಸಿಗೆ ಹತ್ತಿರವಾದದ್ದೈತಿ ಜಾಗ ಇದೆ. ಸೊ ಇಷ್ಟಿತ್ತು ನಂದು ಇವತ್ತಿಂದು ಎಕ್ಸ್ಪ್ಲೋರಿಂಗ್ ಬ್ಲಾಗ್. ಮತ್ತು ಇಂಥ ಎಕ್ಸ್ಪ್ಲೋರಿಂಗ್ ಬ್ಲಾಗ್ ಬೇಕಂದ್ರೆ ಕಮೆಂಟ್ ಒಳಗೆ ಹಾಕಿರಿ. ವಿಡಿಯೋ ನೋಡಿದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಹಿಂಗೆ ವಿಡಿಯೋಸ್ ಜೊತೆಗೆ ಬರ್ತಿರ್ತೀನಿ. ಪ್ರತೀಕ್ ದೇಶ್ಮನಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದ.